ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸ್ನೇಹಿತರೆ, ಸಡನ್ನಾಗಿ ಒಂದು ದಿನ ನಿಮ್ಮ ಮನೆಯ ಮೇಲೆ ಒಂದು ಗೂಬೆ ಬಂದು ಕುಳಿತು ಕೂಗೋದಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಏನು ಅನ್ನಿಸ್ಬೋದು? ನಿಜಕ್ಕೂ ಅದೊಂದು ಅಪಶಕುನದ ಸಂಕೇತ ಅಂತ ನಿಮ್ಗೆ ಅನ್ನಿಸ್ಬೋದಲ್ವ? ಅದಲ್ಲದೆ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದರೆ ಅವರು ಖಂಡಿತವಾಗಿ ನಮ್ಮ ಮನೆ ಮೇಲೆ ಗೂಬೆ ಬಂದು ಕುಳಿತು ಕೂಗ್ತಾ ಇದೆ ಅಂದರೆ ಮುಗೀತು, ಮುಂದೆ ಏನೋ ಅನಾಹುತ ಕಾದಿದೆ ಅಂತಲೇ ಅರ್ಥ ಅಂತ ಬಹುತೇಕ ಹಿರಿಯರು ಹೇಳ್ಬೋದು. ಆದರೆ ಈ ಗೂಬೆಗಳಿಗೂ ಅಪಶಕುನಿಗಳಿಗೂ ಯಾಕೆ ನಮ್ಮ ಹಿರಿಯರು ಸಂಬಂಧವನ್ನು ಕಲ್ಪಿಸಿದ್ದಾರೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ, ಇದು ಮೇಕ್ ಎ ಡಿಫರೆನ್ಸ್ ಯೂಟ್ಯೂಬ್ ಚಾನಲ್. ನಾನು ಬಸವರಾಜ್ MS. ಯುರೋಪಿನ ಸಾಹಿತ್ಯ ಚರಿತ್ರೆಗಳಲ್ಲಿ ಗೂಬೆಗಳಿಗೆ ಕಾಡಿನ ವೃದ್ಧ ಮತ್ತು ಜ್ಞಾನಿಯ ಸ್ಥಾನವನ್ನು ನೀಡಿರ್ತಾರೆ. ಆದರೆ ಭಾರತದಲ್ಲಿ ಮಾತ್ರ ಗೂಬೆಗಳಿಗೆ ಅಪಶಕುನ ಮತ್ತು ಸಾವಿನ ಸಂಕೇತವನ್ನು ಯಾಕೆ ನೀಡಿದ್ರು ಅಂತ ಬಹುತೇಕರಿಗೆ ಗೊತ್ತಿರೋದಿಲ್ಲ. ಅದರಲ್ಲೂ ಯಾರ ಮನೆ ಮೇಲಾದರೂ ಗೂಬೆ ಬಂದು ಕೂಗ್ತಾ ಇದ್ದರೆ ಮುಗ್ದೇ ಹೋಯಿತು. ಆ ಮನೆಯಲ್ಲಿ ಶಾಸ್ತ್ರ ಕೇಳಿ ಹೋಮ ಹವನ ಮಾಡಿಸ್ತಾ ಇದ್ದರೆ ಆ ಮನೆಯವರಿಗೆ ನೆಮ್ಮದಿನೇ ಇಲ್ಲ. ಕೆಲವೊಮ್ಮೆ ನಾವು ಬೈಬೇಕಾದರೂ ಗೂಬೆ ಅಂತ ಬೈಯೋದನ್ನು ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ. ಹಾಗಾದರೆ ಈ ಗೂಬೆ ನಿಜಕ್ಕೂ ಶುಭ ಶಕುನನ ಮತ್ತು ಅಥವಾ ಅಪಶಕುನನ ಅಂತ ನಾವು ನೋಡಿದ್ರೆ, ನಾನು ತಿಳಿಯಲ್ಪಟ್ಟ ಮತ್ತು ನನ್ನ ಅನುಭವಕ್ಕೆ ಬಂದ ಮಾಹಿತಿಯ ಪ್ರಕಾರ ಗೂಬೆಗಳು ನಿಜಕ್ಕೂ ನಮ್ಮ ಪರಿಸರದ ಅತ್ಯುಪಯುಕ್ತ ಜೀವಿಗಳು. ಯಾಕೆಂದರೆ ಅವುಗಳ ಪ್ರಮುಖ ಆಹಾರವೇ ಮಾನವನಿಗೆ ತೊಂದರೆ ಕೊಡುವಂತಹ ಈ ಇಲಿಗಳು ಮತ್ತು ಹೆಗ್ಗಣಗಳು. ಇವುಗಳ ವಾಸಸ್ಥಾನಗಳಿಗೆ ಬಂದರೆ ಇವು ಸಾಮಾನ್ಯವಾಗಿ ವಾಸಿಸೋದು ಪಾಳು ದೇಗುಲಗಳಲ್ಲಿ, ಪಾಳು ಬಿದ್ದ ಕೋಟೆಗಳಲ್ಲಿ ಮತ್ತು ಹಾಳು ಬಿದ್ದ ದೊಡ್ಡ ದೊಡ್ಡ ಮನೆಗಳಲ್ಲಿ ವಾಸಿಸುತ್ತೆ. ಇವು ರಾತ್ರಿ ಹೊತ್ತು ಆಹಾರ ಅನ್ವೇಷಣೆ ಮಾಡುವ ನಿಶಾಚರ ಜೀವಿಗಳು. ಇವುಗಳ ಕಣ್ಣುಗಳು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತಂದರೆ, ಈ ಇಲಿ ಹೆಗ್ಗಣಗಳಂತಹ ಬಿಸಿ ರಕ್ತದ ಪ್ರಾಣಿಗಳ ದೇಹದಿಂದ ಹೊರಹೊಮ್ಮುವಂಥ ಇನ್ಫ್ರಾರೆಡ್ ವಿಕಿರಣಗಳನ್ನು ಇವುಗಳ ಕಣ್ಣುಗಳು ಗ್ರಹಿಸುವಷ್ಟು ಇವು ಸೂಕ್ಷ್ಮವಾಗಿದೆ. ಆದ್ದರಿಂದ ಇವು ರಾತ್ರಿ ಹೊತ್ತು ಚೆನ್ನಾಗಿ ನೋಡಬಲ್ಲವು ಮತ್ತು ಅವುಗಳನ್ನು ಬೇಟೆಯಾಡಬಲ್ಲವು. ಹಾಗಂತ ಇವುಗಳಿಗೆ ಹಗಲೊತ್ತು ಕಣ್ಣು ಕಾಣಲ್ಲ ಅಂತಲ್ಲ, ಹಗಲೊತ್ತು ಚೆನ್ನಾಗಿ ಕಾಣುತ್ತೆ. ಆದರೆ ಇವುಗಳ ಬೇಟೆ ಸುಲಭವಾಗಿ ಸಿಗೋದು ರಾತ್ರಿ ಹೊತ್ತು. ಹಾಗಾಗಿ ಇವುಗಳ ಜೀವನ ಶೈಲಿ ರಾತ್ರಿ ವೇಳೆಗೆ ಅಡ್ಜಸ್ಟ್ ಆಗಿದೆ ಅಂತ ಹೇಳ್ಬೋದು. ರಾತ್ರಿ ಹೊತ್ತೆಲ್ಲ ಎಚ್ಚರ ಇದ್ದು ತಮ್ಮ ಹೊಟ್ಟೆಪಾಡು ನೋಡಬೇಕಾಗಿರೋ ಈ ಜೀವಿಗಳು ಹಗಲು ಹೊತ್ತು ಎಲ್ಲಾದರೂ ಏಕಾಂತದಲ್ಲಿ ಕುಳಿತು ನಿದ್ದೆ ಮಾಡುತ್ತೆ. ಗಲಾಟೆ ಗಡಿಬಿಡಿಯಿಲ್ಲದ ಏಕಾಂತ ಸ್ಥಳಗಳೆಂದರೆ ಈ ಹಾಳು ಬಿದ್ದ ದೇಗುಲಗಳು, ಹಾಳು ಬಿದ್ದ ಕೋಟೆಗಳು, ಕಟ್ಟಡಗಳು ಮತ್ತು ಇತರ ನಿಶಬ್ದ ಪ್ರದೇಶಗಳು. ಹಾಗಾಗಿ ಗೂಬೆಗಳು ಸಾಧಾರಣವಾಗಿ ಅಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಈ ಗೂಬೆಗಳ ಈ ರೀತಿಯ ಜೀವನ ಶೈಲಿಯಿಂದಾಗಿ ಜನರ ಮನಸ್ಸಿನಲ್ಲಿ ಗೂಬೆಗಳು ಈ ಹಾಳಿಗೂ ಮತ್ತು ನಾಶಕ್ಕೂ ಸಂಕೇತಗಳಾಗಿ ಹೋಗಿವೆ. ಹಾಗಾಗಿ ಇವು ಜನವಸತಿ ಪ್ರದೇಶಗಳಿಗೆ ಬಂದರೆ ಅಪಶಕುನ ಅಂತ ಭಾವಿಸ್ತಾರೆ. ಅಲ್ಲದೆ ತಮ್ಮ ಮನೆ ಮತ್ತು ಊರುಗಳು ಮುಂದೆ ನಾಶವಾಗಿ ಹಾಳು ಬೀಳುವುದನ್ನು ಸೂಚಿಸೋದಕ್ಕೆ ಇವು ನಮ್ಮ ಊರುಗಳಿಗೆ, ಮನೆಗಳಿಗೆ ಬಂದಿವೆ ಅಂತ ಜನಸಾಮಾನ್ಯರು ಭಾವಿಸ್ತಾ ಇದ್ರು. ಆದರೆ ಬಹುತೇಕರಿಗೆ ತಿಳಿದಿಲ್ಲ, ಊರು ಮತ್ತು ದೇಶ ಹಾಳು ಬೀಳೋದಕ್ಕೆ ಜನಗಳ ಕೊಳಕು ಮನಸ್ಥಿತಿಯೇ ಕಾರಣ ಹೊರತು ಗೂಬೆಗಳ ಉಪಸ್ಥಿತಿಯಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಗೂಬೆಗಳ ಕುರಿತಾದ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಟ್ಟು ನನ್ನ ಈ ವಿಡಿಯೋವನ್ನು ನಾನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡಾಂಬೆ.